ಈ ಜೀವ ಅಮಾಲಿಗೆ ಇದ್ರ ಮಣ್ಣಿಗೆ 20 ವರ್ಷ ಆತ್ರಿ ಮಾಡಕತ್ತೀಗ ಅಮಾಲಿ. ಹಲೋ ಡೈಮಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಪ್ರತಿಯೊಬ್ಬ ಶ್ರಮಜೀವಿಗೂ ಈ ವಿಡಿಯೋ ಅರ್ಪಣೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ವಿಡಿಯೋದಲ್ಲಿ ಒಬ್ಬ ಹಮಾಲಿ ಮಾಡೋನ ಕಷ್ಟ, ಅವನ ಹಿಂದೆ ಇರುವಂತ ಪರಿಶ್ರಮವನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಮೊದಲನೇದಾಗಿ ನಾವೊಬ್ರು ಕೆಲಸನ ನೋಡಿ ಜಡ್ಜ್ಮೆಂಟ್ ಮಾಡ್ತೀವಿ. ನಮ್ಗಿಂತ ಅವ್ರದೇ ಕೆಲಸ ಬೆಟರ್ ಅಂತ ಹೇಳ್ತೀವಿ. ಆದ್ರೆ ಅವ್ರ ಕೆಲಸ ಅವ್ರಿಗೆ ಏನು ಅಂತ ಗೊತ್ತಿರುತ್ತೆ. ನಾವು ಯಾರಿಗೂ ಜಡ್ಜ್ಮೆಂಟ್ ಕೊಡಬಾರ್ದು. ಯಾಕಂತಂದ್ರೆ ಆ ಕೆಲಸ ಮಾಡ್ತಿರೋನ್ಗೆ ಗೊತ್ತಿರುತ್ತೆ ಆ ಕೆಲಸದಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ. ಅಂಥದ್ದೇ ಒಂದು ಕೆಲಸದಲ್ಲಿ ಈ ಒಂದು ಕೆಲಸ ಕೂಡ. ಈ ಕೆಲಸ ನೋಡೋದಕ್ಕೆ ನಮ್ಗೆ ಸರಳ ಅನ್ಸುತ್ತೆ. ಆದ್ರೆ ಆ ಕೆಲಸನ ನಾನು ಮಾಡಿದಾಗ ಗೊತ್ತಾಯ್ತು ಆ ಕೆಲಸದಿಂದ ಎಷ್ಟೊಂದು ಕಷ್ಟ ಇದೆ ಅಂತ. ಈ ಕೆಲಸ ಮಾಡೋದಕ್ಕೆ ಫಿಸಿಕಲಿ ಜೊತೆಗೆ ಮೆಂಟಲಿ ಕೂಡ ಚೆನ್ನಾಗಿರ್ಬೇಕು. ಹಾಗೆ ಈ ಕೆಲಸ ಮಾಡೋದಕ್ಕೆ ನಮ್ಮ ಮೈಯಲ್ಲಿ ಒಂದು ಕ್ವಿಂಟಲ್ ಶಕ್ತಿ ಇರಬೇಕು. ನಾನು ಆ ಒಂದು ಶಕ್ತಿನ ಇವರಲ್ಲಿ ಕಂಡೆ. ಇವರಲ್ಲಿ ಆ ಶಕ್ತಿ ತುಂಬಿ ತುಳುಕ್ತಾ ಇದೆ. ಇವ್ರದ್ ಕಷ್ಟ ನೋಡೋಕಾಗ್ದೆ ನಾನು ಕೂಡ ಇವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಎಂಟ್ರಿ ಕೊಟ್ಟೇ ಬಿಟ್ಟೆ. ಇತಿಹಾಸದಲ್ಲಿ ನಮ್ಮ ಹೆಸರು ಉಳಿಬೇಕು ಅಂತಂದ್ರೆ ಇತಿಹಾಸ ಸೃಷ್ಟಿ ಮಾಡಬೇಕು. ವರ್ತಮಾನದಲ್ಲಿ ನಾವು ಉಳಿಬೇಕು ಅಂತಂದ್ರೆ ನಮ್ಮ ಹಿಂದೆ ಕಷ್ಟಪಡುವಂತ ಶ್ರಮಜೀವಿಗಳು ಉಳಿಬೇಕು. ನಿಜ ಹೇಳಬೇಕು ಅಂತಂದ್ರೆ ಇವತ್ತು ಇಂಥ ಶ್ರಮಜೀವಿಗಳಿಂದನೇ ನಾವು ಆರಾಮಾಗಿ ಬದುಕ್ತಾ ಇದ್ದೀವಿ. ಇನ್ನೂ ಏನು ಹಾಗೆ ನೋಡ್ತಾ ಇದ್ದೀರಾ? ಇಂಥ ಶ್ರಮಜೀವಿಗಳಿಗೆ ಒಂದೇ ಒಂದು ಲೈಕ್ ಬೇಡವಾ? ಕೊಡ್ರಿ ಮತ್ತೆ ಲೈಕು. ಇಂಥ ಶ್ರಮಜೀವಿಗಳನ್ನ ನೋಡಿದ್ರೆ ನಮ್ಗೆ ಇನ್ನೂ ಬದುಕೋ ಛಲ ಬರುತ್ತೆ. ತಮ್ಮ ಜೀವನದ ಉದ್ದಕ್ಕೂ ಈ ರೀತಿ ಕಷ್ಟ ಪಡ್ತಾ ಇರ್ತಾರೆ. ತಮ್ಮ ಜೀವನಕ್ಕೋಸ್ಕರ ಸಂಘರ್ಷ ಮಾಡ್ತಾ ಇರ್ತಾರೆ. ಇಂಥವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಜೀವ ಅಮಾಲಿಗೆ ಇದ್ರ ಮಣ್ಣಿಗೆ 20 ವರ್ಷ ಆತ ಅಮಾಲಿ ಮಾಡಕತ್ತ. ಒತ್ತ ಸಾಕತ್ ಬಿಟ್ಟಿವಲ್ಲ ಅವ್ರು. ಏನ್ ಸಾಧನೆ ಮಾಡಿ ಅಂದ್ರೆ ಏನ್ ಸಾಧನೆ ಮಾಡಿಲ್ಲ. ಇದನ್ನ ಸಾಧನೆ ಮಾಡಿವಿ. ಸಾಧನೆ ಮಾಡ ಸುಮ್ಮನೆ ರಿಪ ನೀವನ. ಇವ್ರನ್ನ ನೋಡಿದ್ರೆ ನನ್ಗೆ ಅನ್ಸೋದು ಇವ್ರ ಕಷ್ಟದ ಮುಂದೆ ನನ್ನ ಕಷ್ಟ ಏನೂ ಅಲ್ಲ ಅನ್ಸುತ್ತೆ. ಇವ್ರ ಕೆಲ್ಸದ ಮುಂದೆ ನನ್ನ ಕೆಲಸ ಏನೂ ಅಲ್ಲ. ನಮಸ್ತೆ. ನಿಮ್ಮ ಹೆಸರು? ರೆಡ್ಡಿ ಅಂಬಿಗೇರು ಅಂತ. ನಾವು ಇಲ್ಲೇ ಪಾಟರ್ಸ್ನಾಗ ಇರ್ತೇವೆ. KPMC ಪಾಟರ್ಸ್ನಾಗ ಇರ್ತೇವೆ. ಅಮಲಿ ಮಾಡ್ತೇವೆ. ಇದನ್ನ ಮಾಡ್ಕೊಂತ ಬಂದೇವ್ರಿ ನಾವು. ಹುಟ್ಟಲ್ಲಿ ಮೊದಲು ನಮ್ಮ ಅಪ್ಪರ ಮಾಡ್ತಿದ್ರಿ. ಆಮೇಲೆ ನಾವು ಬೇರೆ ಕೂಲಿ ಹೋಗಿದ್ವಿ. ಆಮೇಲೆ ನಮ್ಮ ಅಪ್ಪರ ಬಿಟ್ಟ ಮ್ಯಾಗ ಇಲ್ಲಿ ನಾವು ಬಂದೇವಿ. ಜೀವನ ಹೆಂಗ್ ನಡೆಯತೈತ್ರಿ? ಜೀವನ ದುಡ್ದ ತಿನ್ಬೇಕಲ್ರಿ. ದುಡಿಯಬೇಕ ತಿನ್ಬೇಕ್ರಿ. ನಾವೇನ ಬಿಸ್ನೆಸ್ ಮಾಡಲ್ಲ, ಏನ್ ಮಾಡಲ್ರಿ. ಪರಿಸ್ಥಿತಿ ಬಹಳ ಗಂಭೀರ ಅದಾವ್ರಿ. ಏನ್ ಮಾಡಕ್ ಬರೋದ್ರಿ. ಮತ್ತೆ ಇವ್ರ ಮುಗ್ಧತೆ ನೋಡಿ ಮನ್ಸಲ್ಲಿ ಒಂಚೂರು ಏನು ಇಟ್ಕೊಲಾರ್ದಂಗೆ ಫಿಲ್ಟರ್ ಇಲ್ದೆ ಪ್ರತಿಯೊಂದು ಮಾತನ್ನ ನೇರವಾಗಿ ಹೇಳ್ತಾ ಇದ್ದಾರೆ. ನನ್ನ ಜೀವನ ಕಷ್ಟ ಅಂತ ಹೇಳೋರ್ಗೆ ಇವರು ಮುಖ್ಯ ಉದಾಹರಣೆ. ದಿವಸಕ್ಕ ದುಡಿತೀವ್ರಿ. ಅದೇನಿಲ್ರಿ. ಮೈ ಎಲ್ಲ ಅಣ್ಣನ ಹಾಕತ್ ಬಿಡ್ರಿ. ಏನಿಲ್ಲ. ನೀರ್ ಬೇಕಲ್ರಿ. 30 kg ಬಂದವ್ರಿಗೆ. ಅಕ್ಕಿ 26 ಬಂದೈತ್ರಿ. ದುಡಿತೇವ್ರಿ. 500-600 ರೂಪಾಯಿ ದುಡಿತೀವಿ. 500-600 ಗಾಡಿ ಬಂದಂಗ್ರಿ. ನೋಡಿ, ಇವ್ರಿಗೆ ಬರೋಬ್ಬರಿ 60 ವರ್ಷ. ಇವರು ತಮ್ಮ ಹೆಗಲ ಮೇಲೆ 25 kg 3 ಚೀಲವನ್ನ ಹೊತ್ಕೊಂಡು ಹಮಾಲಿ ಮಾಡ್ತಾರೆ. ಇವರು ದಿನಕ್ಕೆ 500-600 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅದರಲ್ಲೇ ಇವ್ರ ಕುಟುಂಬನೆಲ್ಲ ಸಾಕ್ತಾರೆ. 58-60 ರೂಪಾಯಿ. 60 kg ಆ ಎನರ್ಜಿ, ಆ ಶಕ್ತಿಗೆ ಹಿಂದಿರುವಂತ ಸೀಕ್ರೆಟ್ ಏನ್ರಿ? ಏನ್ ತಿಂತೀರಿ? ಹಿಂಡಿಕಾಳು ಪಲ್ಯ, 4-5 ರೊಟ್ಟಿ, ಒಂದು ಗಂಗಾಳ ಅನ್ನ ಉಣ್ಬೇಕ್ರಿ. ನಾವು ಮತ್ತೆ ಚಲೋ ತಿನ್ಬೇಕ್ರಿ. ಮತ್ತೆ ಮೊಟ್ಟೆ ಹೇಳ್ಬೇಕಲ್ರಿ. ಚಲೋ ತಿನ್ಬೇಕ್ರಿ. ನನಗೆ ಅಷ್ಟು ಸಂಪಾದನೆಯಲ್ಲಿ ಬದುಕೋದಕ್ಕಾಗ್ತಾ ಇಲ್ಲ, ನನಗೆ ಅಷ್ಟು ಸಂಪಾದನೆ ಸಾಲ್ತಾ ಇಲ್ಲ ಅನ್ನೋರು ಇವ್ರಿಗೆ ನೋಡಿ ಸ್ವಲ್ಪ ಕಲೀರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಆಕಾಂಕ್ಷೆ ಇರುತ್ತೆ. ಆದ್ರೆ ಒಂದೊಂದ್ಸತಿ
ನಾವು ಇರೋದ್ರಲ್ಲೇ ಖುಷಿಯಾಗಿರ್ಬೇಕು, ಇರೋದ್ರಲ್ಲೇ ತೃಪ್ತಿಯಿಂದ ಬದುಕಬೇಕು. ಆಗದು ಎಂದು ಇವ್ರ ಕಥೆಯಿಂದ ನಿಮ್ಗೇನ್ ಕಲಿಯೋದಕ್ಕೆ ಸಿಕ್ತು? ದಯವಿಟ್ಟು ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.